Praise the Lord. Greetings to you all in the name of our Lord and Savior Jesus Christ. Today's Bible verse, Isaiah chapter 41 verse 10. I will make you strong and help you. ಏಷಾಯನ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 10ನೇ ವಚನ. ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ. ಹೌದು, ದೇವರ ಮಕ್ಕಳಾದ ನಾವುಗಳು ಬಲ ಹೊಂದುವುದು ಅತಿ ಅವಶ್ಯವಾಗಿದೆ ಪ್ರಿಯರೇ. ಇಲ್ಲಿ ನಮ್ಮ ದೇವರು ಕರ್ತನು ಸೇನಾಧೀಶ್ವರನಾದ ಯೆಹೋವನು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಬಲಪಡಿಸುತ್ತೇನೆ ಎಂಬುದಾಗಿ. ನೀನು ದಿಗ್ಭ್ರಮೆಗೊಳ್ಳದಿರು, ನೀನಂತೂ ಹೆದರಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂಬುದಾಗಿ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ. ಈ ಲೋಕದ ತಂದೆ ತಾಯಿಗಳು ತಮ್ಮ ಮಕ್ಕಳು ಬಲಹೀನರಾದಾಗ ಅಥವಾ ಕಾಯಿಲೆಗೊಳಗಾಗಿ ಅವರು ಬಲಹೀನರಾದಾಗ ಆ ಮಕ್ಕಳಿಗೆ ವೆಜ್ ನಾನ್ ವೆಜ್ ಸೂಪನ್ನು ಕುಡಿಯಲಿಕ್ಕೆ ಕೊಡ್ತಾರೆ, ಅಥವಾ ಹಾರ್ಲಿಕ್ಸ್ ಬಾರ್ನ್ವಿಟಾ ಕುಡಿಯಲಿಕ್ಕೆ ಕೊಡ್ತಾರೆ, ಟಾನಿಕ್ಗಳನ್ನು ಕುಡಿಯಲಿಕ್ಕೆ ಕೊಡ್ತಾರೆ. ಕಾರಣ ಆ ತಂದೆ ತಾಯಿಗಳ ಆಶೆ ನನ್ನ ಮಕ್ಕಳು ಬಲ ಹೊಂದಿದವರಾಗಿರಬೇಕು, ಬಲಶಾಲಿಗಳಾಗಬೇಕು ಎಂಬುದಾಗಿ. ಇಹಲೋಕದ ತಂದೆಯೇ ಇಷ್ಟನ್ನು ಬಯಸುವಾಗ ಪರಲೋಕದ ತಂದೆ, ಪರಮ ತಂದೆಯಾಗಿರುವ ನಮ್ಮ ದೇವರು ಇನ್ನೆಷ್ಟು ತನ್ನ ಮಕ್ಕಳ ಕುರಿತು ಯೋಚಿಸುವನು. ಆತನು ನಮ್ಮ ಕುರಿತಾಗಿ ಯೋಚಿಸುತ್ತಾ ನಾನು ನಿನ್ನನ್ನು ಬಲಪಡಿಸುತ್ತೇನೆ ಎಂಬುದಾಗಿ ಇವತ್ತು ದೇವರ ವಾಕ್ಯದಲ್ಲಿ ವಾಗ್ದಾನವಾಗಿ ನಮಗೆ ಕೊಡ್ತಾ ಇದ್ದಾರೆ. ಹೌದು, ಕೆಲವರು ಶರೀರದಲ್ಲಿ ಬಲವುಳ್ಳವರಾಗಿರ್ತಾರೆ, ಆದರೆ ಆತ್ಮದಲ್ಲಿ ಬಲಹೀನರಾಗಿರುತ್ತಾರೆ. ನೀನು ಇಂದು ಯಾವ ಲೆಕ್ಕದಲ್ಲಿದೆಯಾ? ನೀನು ಆತ್ಮದಲ್ಲಿ ಬಲಹೀನನಾಗಿದ್ಯಾ? ಹಿಂದೆ ನಿನ್ನನ್ನು ನೀನು ಪರೀಕ್ಷೆ ಮಾಡಿಕೊ. ದೇವರ ವಾಕ್ಯದ ಬೆಳಕಿನಲ್ಲಿ ಬಲ ಹೊಂದು, ದೇವರ ವಾಕ್ಯವನ್ನು ಪ್ರತಿನಿತ್ಯ ಓದು, ಪ್ರತಿನಿತ್ಯ ಪ್ರಾರ್ಥನೆ ಮಾಡು, ಆಗ ನೀನು ಬಲ ಹೊಂದುವಿ. ಕೀರ್ತನೆ 31:10 ಅರಸನಾದ ದಾವೀದನು ಈ ರೀತಿ ಹೇಳ್ತಾನೆ, ನನ್ನ ಅಪರಾಧದಿಂದ ನನ್ನ ಶಕ್ತಿಯು ಕುಂದಿ ಹೋಯಿತು, ನನ್ನ ಎಲುಬುಗಳು ಸವೆದು ಹೋದವು ಎಂಬುದಾಗಿ. ಹೌದು, ಅವನ ಶಕ್ತಿ ಕುಂದಿ ಹೋಗಿದೆ, ಅವನು ಬಲಹೀನನಾಗಿದ್ದಾನೆ. ಏತಕ್ಕಾಗಿ ಆ ರೀತಿ ಬಲಹೀನವಾಗಿದ್ದಾನೆ ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ ಅಂದರೆ, ತನ್ನ ಅಕ್ರಮದಿಂದ, ತನ್ನ ಅಪರಾಧದಿಂದ, ನನ್ನ ಅಪರಾಧದಿಂದ ನನ್ನ ಶಕ್ತಿ ಕುಂದಿ ಹೋಗಿದೆ ಎಂಬುದಾಗಿ ಅಲ್ಲಿ ಅವನು ಹೇಳ್ತಾ ಇದ್ದಾನೆ. ನನ್ನ ಪ್ರಿಯ ದೇವಜನರೇ, ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿರಿ. ಒಂದು ವೇಳೆ ಇಂದು ಅಕ್ರಮಗಳು, ಅಪರಾಧಗಳು ನಿನ್ನನ್ನು ಮುತ್ತಿಕೊಂಡಿರುವುದಾದರೆ ಅದನ್ನು ಬಿಟ್ಟು ಹೊರಗೆ ಬಾ. ಪ್ರೀತಿಯ ದೇವ ಮಕ್ಕಳೇ, ನೀವು ಕರ್ತನಲ್ಲಿ ಬಲ ಹೊಂದಿ ಬಾಳಬೇಕು ಎನ್ನುವುದಾದರೆ ನಿಮ್ಮ ಪಾಪಗಳನ್ನು, ನಿಮ್ಮ ಅಕ್ರಮಗಳನ್ನು ನೀವು ಬಿಟ್ಟವರಾಗಿ, ದುಶ್ಚಟಗಳನ್ನು ಬಿಟ್ಟವರಾಗಿ, ಅವುಗಳನ್ನು ಜಯಿಸಿ ಕರ್ತನಲ್ಲಿ ನಿಮ್ಮನ್ನು ಬಲಪಡಿಸಿಕೊಳ್ಳಬೇಕು. ಈ ಬಲಹೀನತೆಯಲ್ಲಿ 2 ಥರವಾದ ಬಲಹೀನತೆಗಳನ್ನು ನಾವು ನೋಡ್ತೇವೆ. ಒಂದು, ಕೆಲವರು ತಮ್ಮನ್ನು ತಾವೇ ಬಲಹೀನಪಡಿಸಿಕೊಳ್ಳುತ್ತಾರೆ. ಇನ್ನು ಕೆಲವರು ಅವರಿಗೆ ಅಶುದ್ಧಾತ್ಮಗಳು ಹಿಡಿದಿರುವುದರಿಂದ ಅವರು ಬಲಹೀನರಾಗುತ್ತಾರೆ. ಲೂಕ 13ನೇ ಅಧ್ಯಾಯದಲ್ಲಿ ಒಬ್ಬ ಹೆಣ್ಣು ಮಗಳ ಬಗ್ಗೆ ನಾವು ನೋಡ್ತೇವೆ. ಆ ಸ್ತ್ರೀ ಗೂನಿಯಾಗಿದ್ದಳು. ಸತ್ಯವೇದ ಈ ರೀತಿ ಹೇಳುತ್ತದೆ, ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವಿದ್ದ ಸ್ತ್ರೀ ಇದ್ದಳು. ಆಕೆ ನಡುಬಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು ಎಂಬುದಾಗಿ 11ನೇ ವಚನ ತಿಳಿಸಲ್ಪಡುತ್ತದೆ. ಪ್ರಿಯರೇ, ಅಲ್ಲಿ ಆ ಸ್ತ್ರೀಗೆ ಬಲಹೀನಪಡಿಸಿರುವ ಆತ್ಮ ಅಶುದ್ಧಾತ್ಮ. ಆಕೆಗೆ ಅಶುದ್ಧಾತ್ಮ ಹಿಡಿದಿತ್ತು. ಆಕೆ ಆ ಅಶುದ್ಧಾತ್ಮವನ್ನು ಓಡಿಸಲೂ ಇಲ್ಲ, ಗದರಿಸಲೂ ಇಲ್ಲ, ಮತ್ತು ಆಕೆಯಲ್ಲಿ ಅಶುದ್ಧಾತ್ಮ ಇದೆ ಎಂಬುದಾಗಿ ಕೂಡ ಆಕೆ ತಿಳಿದುಕೊಂಡಿರಲಿಲ್ಲ. ಹೀಗಾಗಿ ಆಕೆ 18 ವರ್ಷಗಳವರೆಗೆ ಕಷ್ಟಪಡಬೇಕಾಯಿತು. ಯೇಸು ಸ್ವಾಮಿ ಆಕೆಯನ್ನು ನೋಡಿ ಸ್ವಸ್ಥಪಡಿಸಿದರು. ನನ್ನ ಪ್ರಿಯ ದೇವಜನರೇ, ಇಂದು ನಿನ್ನ ಜೀವಿತದಲ್ಲಿ ಬಲಹೀನತೆ ಇರುವುದಾದರೆ ಯಾವುದಕ್ಕಾಗಿ ಈ ಬಲಹೀನತೆ ಇದೆ ನಿನ್ನನ್ನು ನೀನು ಗ್ರಹಿಸಿಕೋ. ಬಲಹೀನಪಡಿಸುವ ಆತ್ಮ ನಿನ್ನಲ್ಲಿರುವುದಾದರೆ ಕೂಡಲೇ ಅದನ್ನು ಗದರಿಸು. ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿದುಕೊಂಡು ಅದನ್ನು ಓಡಿಸಿಬಿಡು. ಆಗ ನೀನು ಆ ದುರಾತ್ಮವನ್ನು ಜಯಿಸುವೆ. ನಿನ್ನ ಶರೀರ ಕರ್ತನಿಂದ ಸೃಷ್ಟಿ ಮಾಡಲ್ಪಟ್ಟಿದೆ, ಇದನ್ನು ನೀನು ಮರೆಯಬೇಡ. ನೀನು ದೇವರ ಮಗುವಾಗಿದ್ದಿ, ಇದನ್ನು ನೀನು ಯಾವಾಗಲೂ ಜ್ಞಾಪಕದಲ್ಲಿಟ್ಟುಕೋ. ನಿನ್ನನ್ನು ಆತನು ತನ್ನ ರಕ್ತವನ್ನು ಸುರಿಸಿ ಕೊಂಡುಕೊಂಡಿದ್ದಾನೆ. ನಿನ್ನ ಶರೀರವನ್ನು ಕರ್ತನಿಗೆ ಒಪ್ಪಿಸಿಕೊಡು. ಆಗ ಪರಿಶುದ್ಧಾತ್ಮನು ನಿನ್ನನ್ನು ಆವರಿಸಿಕೊಳ್ಳುತ್ತಾನೆ. ಪರಿಶುದ್ಧಾತ್ಮ ನಿನ್ನಲ್ಲಿರುವಾಗ ಯಾವ ಅಶುದ್ಧಾತ್ಮ ಕೂಡ ನಿನ್ನ ಬಳಿ ಬರುವುದಿಲ್ಲ. ಪವಿತ್ರಾತ್ಮನು ಆ ಅಶುದ್ಧ ಆತ್ಮನಿಂದ ನಿನಗೆ ಬಿಡುಗಡೆ ಕೊಡುತ್ತಾನೆ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ನಿನಗೆ ಸಹಾಯ ಮಾಡುತ್ತೇನೆ ಎಂಬುದಾಗಿ. ಪ್ರತಿನಿತ್ಯ ಈ ವಾಕ್ಯವನ್ನು
ಎತ್ತಿ ಹಿಡಿದು ನೀನು ಪ್ರಾರ್ಥನೆ ಮಾಡು. ನಿನ್ನ ಒಳಕೋಣೆಗೆ ಹೋಗಿ ಈ ವಾಕ್ಯವನ್ನು ಎತ್ತಿ ಹಿಡಿದು ಪ್ರಾರ್ಥನೆ ಮಾಡು. ಪ್ರತಿನಿತ್ಯ ದೇವರ ವಾಕ್ಯವನ್ನು ಸ್ಮರಿಸುವಂಥವನಾಗು. ಖಂಡಿತವಾಗಿಯೂ ದೇವರು ನಿನ್ನನ್ನು ಹಿಡಿದುಕೊಂಡಿರುವ ಈ ಬಲಹೀನತೆಯಿಂದ ಬಿಡುಗಡೆಗೊಳಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ಯೇಸುವೆ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಭೂಪರಲೋಕಗಳ ಒಡೆಯನೇ, ನಿನಗೆ ಸ್ತೋತ್ರ ಉಂಟಾಗಲಿ ದೇವ. ಇಂದು ನೀವು ಕೊಟ್ಟಿರುವ ವಾಕ್ಯಕ್ಕೋಸ್ಕರ ವಂದಿಸ್ತೇನೆ ಸ್ವಾಮಿ. ನಾನು ನಿನ್ನನ್ನು ಬಲಪಡಿಸುತ್ತೇನೆ, ನಿನಗೆ ಸಹಾಯ ಕೊಡ್ತೇನೆ ಎಂಬುದಾಗಿ ಹೇಳಿದ್ಯಪ್ಪ. ಸ್ತೋತ್ರ ತಂದೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬವರನ್ನು ಆಶೀರ್ವಾದ ಮಾಡು ಸ್ವಾಮಿ. ಇದರಲ್ಲಿ ಅನೇಕರು ಬಲಹೀನರಾಗಿ ಬಳಲುತ್ತಾ ಇದ್ದಾರೆ ದೇವ. ನಿನ್ನ ಕೃಪೆ ತೋರಿಸು ಸ್ವಾಮಿ. ನೀನು ಕರುಣಿಸು ರಕ್ಷಕ, ರಕ್ಷಿಸು, ಕಾಪಾಡು. ನಿನ್ನ ಧರ್ಮದ ಬಲಗೈಯನ್ನು ಚಾಚಿ ಇವರಿಗೆ ಆಧಾರ ಕೊಡು ಸ್ವಾಮಿ. ಇವರಲ್ಲಿ ಇರುವ ಅಶುದ್ಧಾತ್ಮನನ್ನು ಓಡಿಸಿಬಿಟ್ಟು ಪವಿತ್ರಾತ್ಮ ಅಲ್ಲಿ ನೆಲೆಸಲಿಕ್ಕಾಗುವಂತೆ ಕೃಪೆ ಮಾಡು ಕರ್ತನೆ. ಅನೇಕ ಕಡೆ ಅತಿವೃಷ್ಟಿಯಾಗಿ ಜನರು ಬಳಲುತ್ತಾ ಇದ್ದಾರೆ ದೇವ. ಅನೇಕ ಕಡೆ ಅನಾವೃಷ್ಟಿಯಾಗಿ ಜನರು ಬಳಲುತ್ತಾ ಇದ್ದಾರೆ ಸ್ವಾಮಿ. ಎಲ್ಲಿ ಮಳೆಯ ಅವಶ್ಯಕತೆ ಇದೆ ಅಂಥ ಕಡೆ ಮಳೆಯನ್ನು ಸುರಿಸಬೇಕಾಗಿ ನಿನ್ನಲ್ಲಿ ಬೇಡುತ್ತೇನಪ್ಪ. ಅತಿವೃಷ್ಟಿಯಿಂದ ಬಳಲುತ್ತಿರುವಂಥ ಜನರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಅವರಿಗೆ ನೀನೇ ಆಧಾರ ಕೊಟ್ಟು ಆಶ್ರಯ ಕೊಟ್ಟು ನಡೆಸಬೇಕಾಗಿ ನಿನ್ನಲ್ಲಿ ಬೇಡುತ್ತೇನೆ ಸ್ವಾಮಿ. ಅವರಿಗೆ ಸಹಾಯ ಮಾಡಲಿಕ್ಕೆ ಅನೇಕರು ಮುಂದೆ ಬರಲಿಕ್ಕಾಗುವಂತೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.